ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ KSRTC ಮತ್ತು BMTC ಸೇರಿ ಸರ್ಕಾರದ 4 ಸಾರಿಗೆ ನಿಗಮಗಳ ನೌಕರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕು ಮತ್ತು 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಜಾರಿಯಾಗಬೇಕು ಅಂತ ಕೇಳಿ ಬೇಡಿಕೆ ಇಟ್ಕೊಂಡು ಪಟ್ಟು ಹಿಡಿದು ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ನಮ್ಮನ್ನು ಕರೆದು ಸರ್ಕಾರ ಮಾತನಾಡಲಿಲ್ಲ ಅಂತಂದರೆ ನಾವು ಸಂಜೆ ವೇಳೆಗೆ ಮುಷ್ಕರ ಮಾಡೋ ಒಂದು ವಿಚಾರವಾಗಿ ನಿರ್ಧಾರ ತಗೊಳ್ತೀವಿ ಅನ್ನೋ ಒಂದು ಮಾತುಗಳನ್ನು ನೌಕರರು ಹೇಳ್ತಾ ಇರುವಂಥದ್ದು. ಇನ್ನು ಈ ವಿಚಾರವಾಗಿ ಮಾತನಾಡೋದಕ್ಕೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಸೊ ರಾಜ್ಯದ ಮೂಲೆ ಮೂಲೆಗಳಿಂದ ನೌಕರರು ಬಂದು ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಮೊದಲ ಹಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ನಮ್ಮನ್ನು ಕರೆದು ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ನಾವು ಮುಷ್ಕರ ಮಾಡೋದು ಶತಸಿದ್ಧ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾರಿಗೆ ಇಲಾಖೆ ಮುಂದಾಗಿತ್ತು. 28 ತಿಂಗಳ ವೇತನ ಹಿಂಬಾಕಿ ಕೊಡ್ತೀನಿ ಅಂತ ಹೇಳಿತ್ತು, ಮತ್ತೆ ವೇತನ ಪರಿಷ್ಕರಣೆಯನ್ನು ಕೂಡ ಕೂತ್ ಮಾತಾಡ್ತೀನಿ ಅಂತ ಹೇಳಿತ್ತು. ಬಟ್ ಈಗ ಅವ್ರ ಪ್ರತಿಭಟನೆಯನ್ನ ಗಮನಿಸಿದ್ರ, ಅವ್ರನ್ನ ಕರೆದು ಮಾತಾಡ್ತಕ್ಕಂಥ ಸಾಧ್ಯತೆಗಳಿದಾವೆ, ಅವ್ರ ಮನವೊಲಿಕೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಆಗ್ತಾ ಇದೆ ಅಂತಕ್ಕಂಥದ್ದು? ಸರ್, ಬೇಕಾದಷ್ಟಲ್ಲಿ ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೇ 4 ಮೀಟಿಂಗ್ ಆಯಿತು, ನನ್ನ ಜೊತೆ ಒಂದಷ್ಟು ಆಯಿತು. ಎಲ್ಲ ಮಾತಾಡಿದ ಮೇಲೆ ನಾವು ಸರ್ಕಾರ ಒಂದು ನಿರ್ಣಯ ತಗೊಂಡಿದ್ದೀವಿ. ನಿನ್ನೆ ಗೆಜೆಟ್ ಮುಖಾಂತರ ನಾವೇನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದೀವಿ. ಆಮೇಲೆ ಇದು 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಆಗ್ತಾಯಿತ್ತು. 16ರಲ್ಲಿ ನಾನೇ ಮಂತ್ರಿ ಆಗಿದ್ದೆ, ಆವಾಗ ಆಗಿತ್ತು. 20ರಲ್ಲಿ 4 ವರ್ಷಕ್ಕೊಮ್ಮೆ ಅಂದರೆ 20ಕ್ಕೆ ಆಗಬೇಕಾಗಿತ್ತು. 20ಕ್ಕೆ BJP ಸರ್ಕಾರ ಇತ್ತು, ಯಾಕೆ ಮಾಡಲಿಲ್ಲ? 21ರಲ್ಲಿ ಮಾಡಲಿಲ್ಲ, 22ರಲ್ಲಿ ಮಾಡಲಿಲ್ಲ, 23ಕ್ಕೂ ಮಾಡಲಿಲ್ಲ. 23ರಲ್ಲಿ ಚುನಾವಣೆಗೆ ಮುಂಚೆ ಬೊಮ್ಮಾಯಿಯವರು ವೇತನ ಪರಿಷ್ಕರಣೆ ಮಾಡಿದ್ರು. 15% ಕೊಡ್ತೀವಿ ಅಂತೇಳಿ, ಅದು ಅಷ್ಟೇ ವೇತನ ಏಕಪಕ್ಷೀಯ ಮಾಡಿದ್ರು. 23ಕ್ಕೆ ಮಾಡಿದ್ರು. ಆ 38 ತಿಂಗಳದು ಬೊಮ್ಮಾಯಿಯವರು ಬಡ್ಜೆಟಲ್ಲಿ ಹಣ ಇಡಬೇಕಾಗಿತ್ತಲ್ಲ, ಅವ್ರು ಕೊಟ್ಟೋಗ್ಬೋದಿತ್ತಲ್ಲ. ಯಾಕೆ ಕೊಡಲಿಲ್ಲ 38 ತಿಂಗಳು ಬಾಕಿ ಬೊಮ್ಮಾಯಿಯವರು? ಇವತ್ತು ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರು ಮಾತಾಡ್ತಾರೆ. ಅಶೋಕ್ ವಿಪಕ್ಷ ನಾಯಕರು ಅಶೋಕ್ ಅವರು ಮಾತಾಡ್ತಾರೆ. ಅವರು ಆ ಇಬ್ಬರು ಮಂತ್ರಿಮಂಡಲದಲ್ಲೂ ಇದ್ದರು. ಬೊಮ್ಮಾಯಿ ಮಂತ್ರಿಮಂಡಲದಲ್ಲೂ ಇದ್ದರು, ಯಡಿಯೂರಪ್ಪ ಅವ್ರ ಮಂತ್ರಿಮಂಡಲದಲ್ಲೂ ಇದ್ದರು. 38 ತಿಂಗಳು ಬಾಕಿ 2023ವರೆಗೂ ಅವ್ರು ಹೇಳ್ತಿರೋದು. ಯಾಕೆ BJP ಸರ್ಕಾರ ಯಾಕೆ ಬಿಡುಗಡೆ ಮಾಡಲಿಲ್ಲ ಅಲ್ವಾ? ಆಮೇಲೆ 23ಕ್ಕೆ ವೇತನ ಪರಿಷ್ಕರಣೆ ಮಾಡಿದ್ರು. 17/3/23ರಿಂದ ಜಾರಿಗೆ ಬರುತ್ತೆ ಅಂತ BJP ಸರ್ಕಾರ ವೇತನ ಪರಿಷ್ಕರಣೆ ಮಾಡಿದ್ರು. ಅವ್ರೇನು ಮಾಡಬೇಕಾಗಿತ್ತು? 1/1/21 ಮಾಡಬೇಕಾಗಿತ್ತು. 1/1/21 ಮಾಡಿದರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಅವರು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಇವರು ನೌಕರರು ಸಂಘದವರು ರೆಟ್ರಾಸ್ಪೆಕ್ಟಿವ್ ಮಾಡಬೇಕು 1/1/20 ಅಂತ ಇವ್ರು ಹೇಳ್ತಾರೆ. ಇವ್ರು ಹೇಳೋದು ಸರಿ ಇತ್ತು. ಆದರೆ ಆಗಿನ ಸರ್ಕಾರ 17/3/23ರಿಂದ ಜಾರಿ ಆಗುತ್ತೆ ಅಂತ ಅವರು ಜಾರಿ ಮಾಡಿಬಿಟ್ಟು ಹೋಗ್ಬಿಟ್ರು. ಆಮೇಲೆ ಈಗ ನಾವು ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆವಾಗ ಶ್ರೀನಿವಾಸ ಮೂರ್ತಿ ಅಂತ IAS ಆಫೀಸರ್ ಇದ್ರಲ್ಲ, ಅವರ ನೇತೃತ್ವದಲ್ಲಿ, ಅಂದರೆ ಅವರೊಬ್ಬರೇ ಸಮಿತಿಯ ಸದಸ್ಯರು, ಈ ಸ್ವಲ್ಪ ರಿಫಾರ್ಮ್ಸ್ KSRTCನಲ್ಲಿ ಏನೇನು ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡೋದ್ರ ಜೊತೆಗೆ ಈ 14 ತಿಂಗಳು, ಈ 38 ತಿಂಗಳದ್ದು ಬಾಕಿ ಡಿಸ್ಪ್ಯೂಟ್ ಇತ್ತಲ್ಲ ಅವಾಗ, ಅದರಲ್ಲಿ 14 ತಿಂಗಳು ಕೊಡಿ, ಕರೋನಾ ಎಲ್ಲ ಇತ್ತು ಆ ಸಂದರ್ಭದಲ್ಲಿ. ಉಳಿದಿರ್ತಕ್ಕಂಥದ್ದನ್ನು ಸಾರಿಗೆ ಸಂಸ್ಥೆಗಳ ಆದಾಯ ಮತ್ತು ರಾಜ್ಯ ಸರ್ಕಾರ ಕೊಡುವಂಥ ಸಂಪನ್ಮೂಲಗಳನ್ನ ಅನುದಾನಗಳು ನೋಡಿಕೊಂಡು ತೀರ್ಮಾನ ತಗೊಳ್ಳಿ ಅಂತ ಹೇಳಿಬಿಟ್ಟಿದ್ರು. ನಾವು 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು 26 ತಿಂಗಳು ಕೊಡೋದಕ್ಕೆ ನೆನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಲಿಯರ್ ಆಗಿದೆ. ಆಮೇಲೆ 20 ವೇತನ ಪರಿಷ್ಕರಣೆ 23 ಅಂತ BJP ಸರ್ಕಾರ ಆದೇಶ ಮಾಡೋದ್ರು. ಅದ್ರ ಪ್ರಕಾರ 27ಕ್ಕೆ ಆಗಬೇಕು. 23ಕ್ಕೆ ವೇತನ ಪರಿಷ್ಕರಣೆ ಅಂತ BJP ಸರ್ಕಾರ ಮಾಡಿದ್ದು, ನಾವಲ್ಲ. 4 ವರ್ಷ ಆದಮೇಲೆ ಅಂದರೆ 27ಕ್ಕೆ ಆಗಬೇಕಾಗಿತ್ತು. ಆದರೆ ನಾನು ಅದು ಮುಖ್ಯಮಂತ್ರಿಗಳಿಗೆ ಹೇಳಿ ಅದು ಬೇಡ ಅಂತೇಳಿ ಅದನ್ನು 1 ವರ್ಷ 25ಕ್ಕೆ ಹಾಕಿದ್ವಿ. ಸರಿ.